ಮಿಲಾನ ಫೌಂಡೇಶನ್ನಿಂದ ಬಡ ಹೆಣ್ಣು ಮಕ್ಕಳಿಗೆ ಉಚಿತ ಕಲಿಕಾ ಕಿಟ್ ವಿತರಣೆ. ಮಿಲಾನ ಫೌಂಡೇಶನ್ ವತಿಯಿಂದ ಗದಗ ಹಾಗೂ ಬಾಗಲಕೋಟೆ ಜಿಲ್ಲೆಯ 14 ವರ್ಷದಿಂದ 18 ವರ್ಷದ ಒಳಗಿನ ಬಾಲಕಿಯರನ್ನು ಗರ್ಲ್ ಐಕಾನ್ ಎಂದು ಆಯ್ಕೆ ಮಾಡಿಕೊಳ್ಳುವ ಮೂಲಕ ಅವರಿಗೆ ಕೌಶಲ್ಯ ತರಬೇತಿ ಹಾಗೂ ಶಿಕ್ಷಣಕ್ಕೆ ಪೂರಕವಾದ ಕಲಿಕಾ ಕಿಟ್ ಉಚಿತವಾಗಿ ವಿತರಿಸಲಾಯಿತು. ಗದಗ ನಗರದ ಹಕ್ಕನ ಬಳಗ ಸಭಾ ಭವನದಲ್ಲಿ ಈ ಕಾರ್ಯಕ್ರಮ ಜರುಗಿತು. ಗದಗನಲ್ಲಿ ಮಿಲಾನ್ ಫೌಂಡೇಶನ್ನ ಯೋಜನೆ ಸಂಯೋಜಕರಾದ ರೂಪಾ ಮರಿಗೌಡ್ರ ಹಾಗೂ ಲಕ್ಷ್ಮೀ ಪವಾರ್ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿಬಂದಿತು. ಈ ವೇಳೆ ಯೋಜನೆ ಸಂಯೋಜಕರಾದ ರೂಪಾ ಮರಿಗೌಡ್ರ ಮಾತನಾಡಿ, ಗ್ರಾಮೀಣ ಭಾಗದ ಬಡ ಹೆಣ್ಣು ಮಕ್ಕಳು ಯಾವುದರಲ್ಲೂ ಕಡಿಮೆಯಿಲ್ಲ ಎಂಬುದನ್ನು ಹೇಳಿಕೊಡುವ ಮೂಲಕ ಬಾಲಕಿಯರಿಗೆ ಪ್ರೋತ್ಸಾಹಿಸಿದರು. ಮಿಲಾನ್ ಫೌಂಡೇಶನ್ 2007ರಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದು, ಈ ಸಂಸ್ಥೆಯ ಸಾಮಾಜಿಕ ಅಭಿವೃದ್ಧಿ ಸಂಸ್ಥೆಯಾಗಿದ್ದು, ಕಿಶೋರಿಯರ ಸರ್ವಾಂಗೀಕರಣ ಅಭಿವೃದ್ಧಿಗೆ ಹೆಚ್ಚು ಪ್ರೋತ್ಸಾಹಿಸಲಿದೆ. ಈ ಸಂಸ್ಥೆಯ ಕಾರ್ಯಕ್ಷೇತ್ರವು ಉತ್ತರ ಪ್ರದೇಶ, ಮಧ್ಯಪ್ರದೇಶ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ ಸ್ಥಳಗಳ ಮೂಲಕ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಿದೆ. ನ್ಯೂಸ್ ಬ್ಯೂರೋ, ಚಂದ್ರಶೇಖರ್ ಸೋಮಣ್ಣವರು. ಭಾಗ್ಯ ಇರುತ್ತೆ. ನಾನು ಒಂದು ಸ್ವಲ್ಪ ಡಿಸೈಡ್ ಆದೆ. ಓಕೆ, ನೀವು ಇನ್ಮೇಲೆ ನಾರ್ಮಲ್ ಗರ್ಲ್ಸ್ ಅಲ್ಲ, ಗರ್ಲ್ ಆಯ್ತು. ಬಟ್ ರಾಜೇಶ್ವರಿ ಜಿಂಗಲಿ ಫಸ್ಟ್ ಹೇಳ್ತೀರಾ? ಮಿಲಾನ್ ಫೌಂಡೇಶನ್ ಬಗ್ಗೆ ಯಾರಿಗೆ ಏನ್ ಗೊತ್ತು? ನನ್ನ ಹೆಸರು ಸಂಧ್ಯಾ ಮುತ್ತಮ್ಮ ಬಂಡೇವಟ. ನಾನು ಕುಸಿಗೆ ಮಿತ್ರ, ಬಾಗಲಕೋಟೆ ಡಿಸ್ಟ್ರಿಕ್ಟ್. ಬಾಲ್ಯ ತಡೆಗಟ್ಟಲು ಒಂದು ಉಪಯುಕ್ತವಾಗಿದೆ ಇದು. ಆ್ಯಕ್ಚುಲಿ ಇದೊಂದು ಮೀಟಿಂಗ್ ಮಾಡೋದ್ರಿಂದ ಹೆಣ್ಣು. ನಮಸ್ಕಾರ, ನನ್ನ ಹೆಸರು ರೂಪಾ ಮರಿಗೌಡ್ರ ಅಂತ. ನಾನು ಮಿಲಾನ್ ಫೌಂಡೇಶನ್ನಲ್ಲಿ ಪ್ರೋಗ್ರಾಮ್ ಕೋರ್ಡಿನೇಟರ್ ಆಗಿ ವರ್ಕ್ ಮಾಡ್ತಾ ಇರೋದು. ಇವತ್ತಿನ ದಿನ ನಾವು ಗದಗ್ನಲ್ಲಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಇಟ್ಟುಕೊಂಡಿದ್ವಿ ಮಿಲಾನ್ ಫೌಂಡೇಶನ್ ಕಡೆಯಿಂದ. ಈ ಕಾರ್ಯಕ್ರಮದಲ್ಲಿ 92 ಗರ್ಲ್ ಐಕಾನ್ಸ್ಗಳು ಹಾಜರಾಗಿದ್ರು. ನಮ್ದು ಗರ್ಲ್ ಐಕಾನ್ಸ್ನ ಏನಕ್ಕೆ ಮಾಡ್ಕೊಂತೀವಿ, ಉದ್ದೇಶ ಏನಂದ್ರೆ 14 ವರ್ಷದಿಂದ 18 ವರ್ಷದ ಒಳಗಡೆ ಇರೋ ಹುಡುಗಿಯರಿಗೆ ಕೌಶಲ್ಯ ಭರಿತವಾದಂಥ ತರಬೇತಿಗಳನ್ನು, ಅದ್ರ ಜೊತೆಗೆ ಅವರಿಗೆ ವಿದ್ಯಾಭ್ಯಾಸಕ್ಕೆ ಉಪಯೋಗ ಆಗುವಂಥ ಕೆಲವು ಪುಸ್ತಕ ಆಗಿರ್ಬೋದು, ಪೆನ್ಸ್ ಆಗಿರ್ಬೋದು, ಆಮೇಲೆ ಕೌಶಲ್ಯ ಭರಿತ ತರಬೇತಿಗಳಿಗಾಗಿ ಅವ್ರಿಗೆ ಕಿಟ್ ಡಿಸ್ಟ್ರಿಬ್ಯೂಟ್ ಕೂಡ ಇವತ್ತಿನ ದಿನ ನಾವು ಮಾಡಿದ್ವಿ. ಮತ್ತು ಹುಡುಗಿಯರಲ್ಲಿ ಯಾವ ಥರದ ಬದಲಾವಣೆ ಬೇಕು, ನಮ್ಮ ಸಮಾಜದಲ್ಲಿ ಅವರು ಯಾವ ಥರ ಬದಲಾಗಬೇಕು, ಅದೇ ರೀತಿ ಅವರ ಆರೋಗ್ಯದ ಬಗ್ಗೆ ಕಾಳಜಿ ಎಷ್ಟು ವಹಿಸಬೇಕು, ಅವರಿಗೆ ಸಮಾಜದಲ್ಲಿ ಸುರಕ್ಷಿತವಾಗಿ ಹೆಂಗಿರಬೇಕು ಅಂಥೇಳಿ ನಾವು ಮುಂದಿನ ದಿನಗಳಲ್ಲಿ ತರಬೇತಿಗಳನ್ನು ನೀಡೋದು ನಮ್ಮದು ಮುಖ್ಯ ಉದ್ದೇಶವಾಗಿದೆ. ಇವತ್ತಿನ ಕಾರ್ಯಕ್ರಮವನ್ನು ನೋಡಿದಾಗ ತುಂಬ ದೂರದಿಂದ ಹುಡುಗಿಯರೆಲ್ಲ ಬಂದಿದ್ರು. ಸೊ ಪ್ರತಿಯೊಂದು ಪೇರೆಂಟ್ಸ್ ಆಗಲಿ, ಆಮೇಲೆ ತುಂಬಾನೇ ಸಪೋರ್ಟಿವ್ ಆಗಿದ್ರು, ಪ್ರೋತ್ಸಾಹಿಸಿದ್ರು. ಇದೇ ತರವಾಗಿ ಪ್ರೋತ್ಸಾಹ ನಮಗಿರ್ಲಿ ಅಂತ ನಾನು ಕೇಳ್ಕೊಂಡು. ಖುಷಿ ಅನಿಸ್ತಾ? ತುಂಬಾನೇ ಖುಷಿ ಅನ್ನಿಸ್ತು. ಕಾರ್ಯಕ್ರಮ ಆಗಿದ್ದರಿಂದ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನೆರವೇರಿತು. ಆ ಬ್ಯಾಚ್ ಒಳಗ ಒಂದು 200 ಗರ್ಲ್ ಐಕಾನ್ಸ್ ಏನ್ ಐಡಿಯಾ ಇದೆ? ಓಕೆನಾ? ಇದೆಲ್ಲ ಕ್ಲಿಯರ್ ಆಯ್ತಾ ಎಲ್ಲರಿಗೂ? ಹೇಳ್ರು ಊರಲ್ಲಿ ಬೇರೆ ಬೇರೆ ತರ ಪ್ರಾಬ್ಲಮ್ಸ್ ಇರ್ತಾವೆ. ಓಕೆನಾ? ಇವಾಗ ನೀವೆಲ್ಲರೂ ಗರ್ಲ್ ಐಕಾನ್ ಆಗಿದ್ದೀರಾ. 20 ಕ್ಲಿಯರ್ ಮೆಂಬರ್ಸ್ ಅನ್ನ ಆಯ್ಕೆ ಮಾಡ್ಕೊಂಡಿರಾ? ಈಗ ಎಲ್ಲ ಆಯ್ಕೆ ಮಾಡ್ಬೋದು.
ರಿಯಲ್ ಮೆಂಬರ್ ಯಾವ ತರ ಇರ್ಬೇಕಂದ್ರ ಇವಾಗ ನೆಕ್ಸ್ಟ್ ಏನಂದ್ರ 8 ದಿನಕ್ಕೊಮ್ಮೆ ನಿಮ್ದು ಸೆಕ್ಷನ್ ಇತ್ತು, 11 ಅಷ್ಟು ಸೆಷನ್ ಇತ್ತು, ಡಿಗ್ರಿ ಒಂದು ಸೆಷನ್ ಇದೆ. ಫಂಕ್ಷನ್ ಈಗ ಬಂದಿರಲ್ಲ, ಇದಕ್ಕೆ ಏನ್ ಹೇಳ್ತಾರೆ ಡಿಸ್ಟ್ರಿಕ್ಟ್ ಲೆವೆಲ್ ರೆಡಿ 1 2 3 ಸ್ಟಾರ್ಟ್. ಇನ್ನೊಂದ್ಸರಿ. Smile please. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮಿ ಅಂತ. ನಾನು ಗರ್ಲ್ ಐಕಾನ್ ಅಂತ ಹೇಳಿಕ್ಕೆ ನನಗೆ ತುಂಬಾ ಹೆಮ್ಮೆ ಆಗ್ತದೆ. ಯಾಕಂತಂದ್ರೆ ಇಲ್ಲಿ ಬಾಗಲಕೋಟೆ ಜಿಲ್ಲೆಯ ಅಕ್ಕನ ಬಳಗದಲ್ಲಿ ಇರ್ತಕ್ಕಂಥ ಇಲ್ಲಿ ಫಂಕ್ಷನ್ ಮಾಡಿದ್ವಿ ಗರ್ಲ್ ಐಕಾನ್ ಇಂದ. ಯಾವ ಫಂಕ್ಷನ್? ಮಿಲಿಯನ್ ಫೌಂಡೇಶನ್ ಅಂತ. ಇಲ್ಲಿ ನಮ್ಗೆ ಮೊಬೈಲ್ ಕಿಟ್ ಒಳಗಂದ್ರೆ ಬ್ಯಾಗು, ಪೆನ್ನು, ID ಕಾರ್ಡ್, ಬುಕ್ಸ್ ಎಲ್ಲ ಕೊಟ್ರು. ಇದರಿಂದ ನಮ್ಗೆ ಏನಾಗ್ತದೆ ಅಂದ್ರೆ ನಮ್ಮ ಎಜುಕೇಶನ್ಗೆ ಹೆಲ್ಪ್ ಆಗ್ತದೆ ಮತ್ತು ನಮ್ಮ ಗೋಲನ್ನ ಯಾವ ರೀತಿ ರೀಚ್ ಮಾಡ್ಬೇಕು ಅನ್ನೋದು ಹೇಳ್ತದೆ. ಈ ಮಿಲಿಯನ್ ಫೌಂಡೇಶನ್ ಅನ್ನೋದು ಹೇಳ್ತದೆ ಹೆಣ್ಮಕ್ಳಿಗಾಗಿ ಇರ್ತಕ್ಕಂಥ ಒಂದು ಸಂಸ್ಥೆ ಅಂತ. ಯಾಕಂದ್ರೆ ನಮ್ಮ ಸಮಾಜದಲ್ಲಿ ನಡೆದಿರ್ತಕ್ಕಂಥ ಅನ್ಯಾಯ, ಭ್ರಷ್ಟಾಚಾರ ಮುಂತಾದ ಒಂದು ಸಮಸ್ಯೆಗಳಿಗೆ ಈ ಗರ್ಲ್ ಐಕಾನ್ ಅನ್ನ ನಾವು ಬಳಸ್ಕೊಂತೀವಿ. ಗರ್ಲ್ ಐಕಾನ್ ನಿಂದ ನಾನು ಬಹಳ ಸೇವೆ ಮಾಡ್ಬೇಕಂತ ಐತಿ. ಸಹಾಯ ಮಾಡ್ತೀನಿ. ನನಗೆ ಎಷ್ಟೇ ಸಾಧ್ಯ ಆಗ್ತದೆ ಅಷ್ಟೇ ಹೆಣ್ಮಕ್ಳಿಗೆ ಸಹಾಯ ಮಾಡ್ತೀನಿ ಮತ್ತು ಇದರಿಂದ ಏನು ಎಜುಕೇಶನ್ಗೆ ಬಹಳ ಹೆಲ್ಪ್ ಆಗ್ತದೆ ಅಂತ ಹೇಳ್ತೀನಿ. ಏನೇನೆಲ್ಲ ಕೊಟ್ರಮ್ಮ ಐಟಮ್ಸ್? ಬುಕ್ಕು, ಪೆನ್ ಕೊಟ್ಟಾರಿ, ID ಕಾರ್ಡ್ ಕೊಟ್ಟಾರು ಮತ್ತು ಮೊಬೈಲ್ ಕೊಟ್ಟಿದ್ರು. ಏನ್ ಸಿತ್ತೆ? ನನಗೂ ಖುಷಿ ಆಗ್ತಿದ್ರಿ. ನಾನು ಒಬ್ರು ಗರ್ಲ್ ಐಕಾನ್ ಅಂತ ಹೇಳಿಕ್ಕೆ ಹೆಮ್ಮೆ ಆಗ್ತದೆ.